ಬಿರಿಯಾನಿ ಮಾಡೋ ಅಷ್ಟು ಟೈಮ್ ಇಲ್ಲ, ಆದರೂ ದಮ್ ಬಿರಿಯಾನಿ ತಿನ್ಬೇಕು ಅನ್ನಿಸ್ತಾ ಇದ್ರಿ, ಅದನ್ನು ಹೋಟೆಲ್ ಸ್ಟೈಲ್ನಲ್ಲಿ ತಿನ್ನಬೇಕು ಅನಿಸಿದ್ರಿ ಈ ಥರ ಸಿಂಪಲ್ ಫ್ರೈ ಪೀಸ್ ಬಿರಿಯಾನಿ ಟ್ರೈ ಮಾಡಿ. ತುಂಬ ಕಡಿಮೆ ಟೈಮ್ನಲ್ಲಿ ಮಾಡ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 3 ಲೇಯರ್ ಕಡಾಯಿ ತಗೊಂಡಿದ್ದೀನಿ, ದಪ್ಪ ಇರೋ ಕಡಾಯಿ ತಗೋಬೇಕು. ಫಸ್ಟ್ ಒಂದು ಕಡಾಯಿನಲ್ಲಿ ಆಯಿಲ್ ಹಾಕಿ ಅದರಲ್ಲಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿ ಹಾಕಿ ಫ್ರೈ ಮಾಡಿ. ಅದರಲ್ಲೇ ಅರಿಶಿಣ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈ ಫ್ರೈ ಪೀಸ್ ಬಿರಿಯಾನಿಗೆ ಕರಿಬೇವು ಸೊಪ್ಪು ಮೇನ್ ಇಂಗ್ರೀಡಿಯೆಂಟ್. ನೆಕ್ಸ್ಟ್ 5 ಟೊಮ್ಯಾಟೊ ಪ್ಯೂರಿನ ಹಾಕಿ ಹಸಿ ಕಲಿಸ್ತಾ ಫ್ರೈ ಮಾಡಿ. 2 ನಿಮಿಷ ಮುಚ್ಚಳ ಹಾಕಿ ಲೋ ಫ್ಲೇಮಲ್ಲಿ ಇಡಿ. ಆಯಿಲ್ ಸಪ್ರೇಟ್ ಬಂದಮೇಲೆ ತೊಳೆದಿಟ್ಟಿರೋ 1 kg ಚಿಕನ್ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಇವಾಗಲೇ ಟೇಸ್ಟಿಗೆ ತಕ್ಕಂಥ ಉಪ್ಪು ಹಾಕಿ ಚಿಕನ್ ಬಾಯ್ಲ್ ಆಗೋವರೆಗೂ ಮಧ್ಯದಲ್ಲಿ ಕಲಿಸ್ತಾನೆ ಇರಬೇಕು. ಹಾಗೆ 1-2 ನಿಮಿಷ ಮುಚ್ಚಳ ಹಾಕೋದು, ಕಲಿಸ್ತಾ ಇರೋದು ನೋಡಿಕೊಂಡು. ಇದೇ ಥರ ಚಿಕನ್ 90% ಬಾಯ್ಲ್ ಆಗೋವರೆಗೂ ಫ್ರೈ ಮಾಡ್ತಿರ್ಬೇಕು. ಇವಾಗಲೇ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಚಿಕನ್ 90% ಬಾಯ್ಲ್ ಆಗಿದೆ. ಇವಾಗ ಒಂದು 3 ಸ್ಪೂನ್ ಖಾರ ಪುಡಿ ಆ್ಯಡ್ ಮಾಡಿ, ಹಾಗೆ 1 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಧನಿಯಾ ಪುಡಿ ಆ್ಯಡ್ ಮಾಡಿ, ಹಾಗೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಒಂದು ಅರ್ಧ ಕಟ್ ಹಾಕಿ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ 1-2 ನಿಮಿಷ ಲೋ ಫ್ಲೇಮಲ್ಲಿ ಇಡಿ. ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರೋ ಬಿರಿಯಾನಿ ಸ್ಪೈಸಸ್, ಸಾಲ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಯ್ಲ್ ಮಾಡಿ ಇಟ್ಕೊಂಡಿರೋ ರೈಸನ್ನು ಚಿಕನ್ ಮೇಲೆ ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸ್ವಲ್ಪ, ಹಾಗೆ ಲಾಸ್ಟ್ಗೆ 1 ಪಿಂಚ್ ಖಾರ ಪುಡಿ, 1 ಪಿಂಚ್ ಸಾಲ್ಟ್, ಹಾಗೆ 1 ಪಿಂಚ್ ಹೋಮ್ಮೇಡ್ ಗರಂ ಮಸಾಲ ಹಾಕಿ, ಹಾಗೆ ಫ್ರೈಡ್ ಆನಿಯನ್ಸ್ ಅದ್ರ ಮೇಲೆ 1-2 ಸ್ಪೂನ್ ತುಪ್ಪ ಹಾಕಿ ರೈಸ್ ಬಾಯ್ಲ್ ಮಾಡುವಾಗ ನೀರು ಇರುತ್ತಲ್ಲ ಅದನ್ನು 1 ಗ್ಲಾಸ್ ಸಪ್ರೇಟ್ ತೆಗೆದಿಟ್ಕೋಬೇಕು. ಈಗ ತುಂಬ ಡ್ರೈ ಏನಾದರೂ ಇದ್ದರೆ ತೆಗೆದಿಟ್ಕೊಂಡಿರೋ 1 ಗ್ಲಾಸ್ ನೀರು ಹಾಕಬೇಕು. ಫೈನಲ್ ಆಗಿ ನಾನು 4 ಎಲೆ ಕೇಸರಿ ತೊಗೊಂಡು ಅದು ನೀರಲ್ಲಿ ನೆನೆಸಿಟ್ಟಿದ್ದೀನಿ. 1 2 ಸ್ಪೂನ್ಸ್ ನೀರು ಹಾಕಿ ಅದನ್ನು ಲಾಸ್ಟ್ ಹಾಕ್ತೀನಿ ಕಲರ್ಗೋಸ್ಕರ. ಇದೆಲ್ಲ ಹಾಕಿದ ನಂತರ ಜಸ್ಟ್ 10 ಮಿನಿಟ್ಸ್ ದಮ್ ಇಟ್ಟರೆ ಆಯಿತು. ಒಂದು ಪ್ಲೇಟ್ ಮುಚ್ಚಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ವೆಯ್ಟ್ ಇಡಬೇಕು. ಲೋ ಫ್ಲೇಮಲ್ಲೇ 10 ಮಿನಿಟ್ಸ್ ದಮ್ ಮಾಡಿದರೆ ಸರಿಯಾಗುತ್ತೆ, ಫ್ರೈ ಪೀಸ್ ಬಿರಿಯಾನಿ ರೆಡಿ ಆಗುತ್ತೆ. ನಿಮಗೇನಾದರೂ ರೆಫರೆನ್ಸ್ಗೋಸ್ಕರ ಫ್ರೈಡ್ ಆನಿಯನ್ಸ್ ಮತ್ತು ಬಿರಿಯಾನಿ ರೈಸ್ ಹೇಗೆ ಮಾಡೋದು ಅಂತ ಅದನ್ನು ಸಪ್ರೇಟಾಗಿ ಶಾರ್ಟ್ ವಿಡಿಯೋಸ್ ಹಾಕಿದ್ದೀನಿ, ಚೆಕ್ ಮಾಡಿ. ತುಂಬ ಈಸಿ ಆಗುತ್ತೆ, ನಿಮಗೆ ಸಿಂಪಲ್ ಅನಿಸುತ್ತೆ. ಗರಂ ಮಸಾಲ ಅಷ್ಟೇ, ರೆಡಿ ತರೋದಕ್ಕಿಂತ ಹೋಮ್ಮೇಡ್ ಗರಂ ಮಸಾಲ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಶಾರ್ಟ್ ವಿಡಿಯೋ ಹಾಕ್ತೀನಿ. ಎಲ್ಲ ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ತುಂಬ ಲಾಂಗ್ ಆಗುತ್ತೆ, ಹಾಗಾಗಿ ಶಾರ್ಟ್ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಬನ್ನಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.